ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. 5 ಥರ ಪ್ರಸಾದ ಮಾಡಬೇಕಲ್ವಾ? 5 ಥರ ಪ್ರಸಾದ ಮಾಡ್ತಾ ಈಗ. ಅಂದರೆ 5 ಥರ ಪ್ರಸಾದ ಅಂದರೆ ಒಂದು ಕಡಲೆಕಾಳು ಉಸ್ಲಿ. ಸೊ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಕಡಲೆಕಾಳು ಉಸ್ಲಿಗೆ. ಸೊ ಶ್ರೀರಾಮನವಮಿಗೆ ಮೇನ್ ಹೇಳು. ಮಜ್ಜಿಗೆ ಪಾಕ ನೋಡು. ಸೊ ಬೆಲ್ಲ ಹಾಕೊಂಡಿದೀವಿ. ತಾನೇ ಅಂಗಡಿಗೆ ಹೋಗಿ ಬಂದೆ. ನಾನು ಹೇಳಿದ್ದೆ, ನೀನು ತಂದಿಲ್ಲ. ಅಷ್ಟು ಐಟಮ್ಸ್ ಹೇಳ್ಬಿಟ್ಟು ಮಗನ ಇಟ್ಕೊಂಡೆಲ್ಲ ತಗೊಂಬರೋ ಎಷ್ಟು ಟೆನ್ಷನ್ ಆಗುತ್ತಾ? ನನ್ನ ಫೋಕಸ್ ನನ್ನ ಮಗನ ಮೇಲೇನೆ ಇರುತ್ತೆ. ಮತ್ತೆ ನಮ್ಮ ಮನೇಲಿ ಶ್ರೀರಾಮನವಮಿ ಜೋರಾಗಿ ನಡೀತಾ ಇದೆ. ಜೈ ಶ್ರೀರಾಮ್, ಜೈ ಆಂಜನೇಯ. ಕಾಪಾಡಪ್ಪ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮ್ಮ ಚೆನ್ನಾಗಿಟ್ಟಿರಪ್ಪ ದೇವ್ರೆ. ಬಾ ಅಮ್ಮ ದೇವರು. ಓಕೆ, ನಮ್ಮ ಮನೇಲಿ ಹಬ್ಬದ ಊಟ ಚಿತ್ರಾನ್ನ. ನಮ್ಮ ಮನೇಲಿ ಇವತ್ತು ಹಬ್ಬ ಜೋರು. ಪಾನಕ ಮಜ್ಜಿಗೆ ಸಕಲಾಗಿ ಬಂದೈತೆ. ಇದೇ ಹಬ್ಬ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ವರ್ಷ ವರ್ಷ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು 2003, 2004 ಅನಿಸುತ್ತೆ. ಆ ಟೈಮಲ್ಲೆಲ್ಲ ಊರುಗಳಲ್ಲಿ ಹಬ್ಬ ನಡೆಯೋದು. ಶ್ರೀರಾಮನವಮಿ ಬರ್ತಿದೆ ಅಂದರೆ ಕಾಂಪಿಟೇಷನ್ ಪಾನಕ ಹಂಚೋರು. ನಾವು ಪಾತ್ರೆಗಳೆಲ್ಲ ತೊಗೊಂಡೋಗಿ ಇಟ್ಕೊತಾ ಇದ್ವಿ. ಆ ದಿನಗಳೇ ಸಖತ್ತಾಗಿತ್ತು ಊರಲ್ಲಿ. ಇವಾಗ ನಮ್ಮ ಮಕ್ಕಳಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಇವಾಗ ನಮ್ಮ ಮಕ್ಕಳಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ನಾವು ಮನೇಲಿ ಮಾಡಿದ್ರೇನೆ ಓಕೆ ಹಬ್ಬ ಇವತ್ತು ಅಂತ. ಅದಕ್ಕೋಸ್ಕರ ಅದು ನಾವು ಮಾಡಬೇಕು. ಅದೇ ಊರುಗಳಲ್ಲಿ ಊರು ಕಣೆ, ಊರಲ್ಲಿ ಅನಿಸ್ತಾ ಇರೋರು ಈ ಬೀದಿಯಲ್ಲಿ ನಾವೆಲ್ಲ ಖುಷಿಯಾಗಿ ಅದೇ ಅವತ್ತೆಲ್ಲ ನಮ್ಗೆ ಅದೇ ಊಟ. ಕೋಸಂಬರಿ ಮಜ್ಜಿಗೆ ಪಾನಕ ಅಷ್ಟೇ. ಇವಾಗಿನ ಜನರೇಷನ್ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ಹೋಗಿ ಈಸ್ಕೊಳ್ಳೋಕ್ಕೂ ನಾಚಿಕೆ ಬೀಳ್ತಾರೆ. ಕೇಳಿ ತಿನ್ಸ್ಕೊಂತಾವ್ರ ಗಾಯ್ಸ್. ಹಿಂಗ ಯಾರಾದ್ರೂ ತಿನ್ಸ್ತಾರ? ಪ್ರೀತಿಯಿಂದ ತಿನ್ಸ್ಬೇಕು. ಪ್ರೀತಿಯಿಂದ ನನ್ನ ಪ್ರೀತಿ ಹಿಂಗಿರುತ್ತೆ. ತಿನ್ನು. ಅದು ಫೋರ್ಸ್ಫುಲ್ ಫೀಡಿಂಗ್. ನನ್ನ ಮಗನಿಗೆ ಮಾಡ್ತಾರ ಹಂಗೆ. ಏನು ದರ್ಶನ ಮಾಡು? ಏನು ಬಯಲಾಂಜನೇಯ. ಬಯಲಾಂಜನೇಯ ಅಂತೆ. ಸೊ ಆ್ಯಕ್ಚುಲಿ ಅಲ್ಲಿ ಶ್ರೀರಾಮನವಮಿ ಹಬ್ಬಕ್ಕೆ ನೆಕ್ಸ್ಟ್ ಡೇ, ಶ್ರೀರಾಮನವಮಿ ಆಗಿ ನೆಕ್ಸ್ಟ್ ಡೇ ಜಾತ್ರೆ ಮಾಡ್ತಾರೆ. ನಾಳೆನೋ? ತುಂಬ ಜನ ಬರ್ತಾರೆ. ಸಾವಿರಾರು ಜನಕ್ಕೆ ಊಟ ಕೊಪ್ಪಳ ಹಾಕಿಸ್ತೀವಿ. ನಮ್ಮ ಡ್ಯಾಡಿ ಮೊದಲಿಗೆ ನಾನು ಹಾಕ್ತಾನು. ಆ್ಯಕ್ಚುಲಿ ಬೈಲು ಅಂದರೆ ಫುಲ್ಲು ದೇವಸ್ಥಾನದ ಫುಲ್ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಹೋಗಿ ಅವ್ರ ಕೈಲಾದಷ್ಟು ಅಡುಗೆ ಮಾಡಿ ಎಲ್ರಿಗೂ ಊಟ ಹಾಕ್ತಾರೆ. ಒಬ್ಬೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆಗದಿಲ್ದಿರೋರು ಪ್ರಸಾದ ತೊಗೊಂಡೋಗಿ ಅನಿಸ್ತಾರೆ. ಸೊ ನಾವು ಸಂಕಲ್ಪನೆ ಮಾಡ್ಕೊಂಡಿದ್ದೀವಿ, ಬರೋ ವರ್ಷದಿಂದ ನಾವು ಪ್ರಸಾದ ಮಾಡ್ಕೊಂಡೋಗಿ ಅನಿಸ್ತೀವಿ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ಈ ಥರ ಆಲ್ರೆಡಿ ಅನ್ನ ಪ್ರಸಾದ ಮಾಡ್ತಿರ್ತಾರಲ್ಲ ಅವ್ರಿಗೆ ನಮ್ಮ ಕೈಲಾದ ಸಹಾಯ ಅಂದರೆ ಅಕ್ಕಿ ಬೇಳೆ ಏನಾಗುತ್ತೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಬರ್ತೀವಿ. ದೇವಸ್ಥಾನ ಬಂದುಬಿಟ್ಟು ಬಯಲಾಂಜನೇಯ ಅಂತ. ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕಂದ್ರೆ ರೈಲ್ವೆ ಗೋಲ್ಡಲ್ಲಿ ಅಂತ ಸರ್ಚ್ ಮಾಡಿ. ಟೈಮ್ ಈಗ 1 ಗಂಟೆ ಟೈಮ್ ಗೈಸ್. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬೇಗ ಹೋಗ್ಬೇಕು ಅಂದವರು 1 ಗಂಟೆ. ಇವ್ರನ್ನ ನಂಬ್ಕೊಂಡೆಲ್ಲ ಬೇಗ ಅಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಮಠ ಮಧ್ಯಾಹ್ನ ಬಿಸಿ ಶೇಕೆ ನೋಡಿ. 2 ನಿಮಿಷ ಹಿಂಗೆ ಫ್ಯಾನ್ ಇಲ್ಲ ಗಾಳಿ ಇಲ್ಲ ಅಂದರೆ ಮುಗಿದ ಕತೆ. ಅಂಥ ಪರಿಸ್ಥಿತಿ ಇದೆ ನಮಗೆ. ಇವ್ರು ನೋಡಿ ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ವಾಟ್ ಇಸ್ ದಿಸ್ ಮಾ? ಹೋಗ್ಬೇಕು ಇನ್ನೂ ಅಷ್ಟು ದೂರ ಸಿಟಿ ದಾಟ್ಕೊಂಡು ಆಚೆ ಹೋಗ್ಬೇಕು. ಓಡಿಸೋರು ನಮಗೆ ಗೊತ್ತು ಪರಿಸ್ಥಿತಿ. ಬಹುಮು 30 ಕಿಲೋಮೀಟರ್ಸ್, 60 ಕಿಲೋಮೀಟರ್ ತೋರಿಸ್ತಾ ಇದೆ. 30 ಕಿಲೋಮೀಟರ್ ಅನಿಸ್ತದೆ. ಎಲ್ಲ ಫುಲ್ ಜೋರಾಗಿ ನಡೀತಾ ಇದೆ ಶ್ರೀರಾಮನವಮಿ. ನನಗಂತೂ ಹೊಟ್ಟೆ ಊದ್ಕೊಂಡ್ಬಿಟ್ಟೈತಪ್ಪ. ಪಾನಕ ಮಜ್ಜಿಗೆ ಕುಡ್ದು
ಫುಲ್ ಆಗ್ಬಿಟ್ಟೈತೆ ಕಣಲಿ. ಇನ್ನು ಆಚೆಗೆ ಕಾಲಿಟ್ಟಿಲ್ಲ, ಆಚೆ ಕಾಲಿಟ್ಟ ಮೇಲೆ ಅಲ್ಲಂತೂ ಇನ್ನು ಎಸ್ಸದಿ ಕುಡಿತೀವೋ. ಯಾರಿದು ಸಡನ್ ಆಗಿ ನಾನು ಶಾಕ್ ಆಗ್ಬಿಟ್ಟೆ. ಯಾರ್ರೀ ಈ ಅಮೃತ ವರ್ಷಿಣಿ? ನಿಮ್ಮ ಅಮ್ಮ ಏನೋ ಇದಕ್ಕಿದ್ದಾಗೆ ಸಡನ್ ಆಗಿ ಕಾಂಗ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟವಳೆ. ಗೈಸ್ ನೋಡಿ, ನಮ್ಮ ಮಾವ ಮನೆಯಲ್ಲಿ ಹೆವಿಯಾಗಿ ಜೋರಾಗಿ ನಡೀತಿದೆ ಹಬ್ಬ. ಏನಂಕಲ್, ಏನೇನು ಸ್ಪೆಷಲ್ ಮಾಡಿದ್ದೀರಾ? ಗೀ ರೈಸ್, ಹಾಂ, ಬೋಂಡ, ವೈಟ್ ರೈಸ್, ಕಡಲೆಕಾಳು ಸಾರು, ಬೋಂಡ, ಸರಿ ಸರಿ, ಆಮೇಲೆ ಇದು ಬಾಳೆಕಾಯಿ ಪಲ್ಯ. ಓಹೋ, ಭರ್ಜರಿಯಾಗಿ ನಡೀತೈತೆ. ಹೊಟ್ಟೆ ಖಾಲಿ ಇಲ್ಲ ನನಗಂತೂ. ಬೆಳಗ್ಗೆಯಿಂದ ಫುಲ್ಲು ಹೊಟ್ಟೆ ತುಂಬೋಗಿದೆ ನನಗೂ. ಎಲ್ಲ ಬಂದಿದ್ದಾರಂತೆ. ಹ್ಞೂ, ಎಲ್ಲ ಖಾಲಿ ಆಯಿತು. ಆಹಾ, ಈ ಬಿಸಿಲಲ್ಲಿ ಕಾರ್ ಒಳಗಡೆ ಎ ಸಿ ಹಾಕೊಂಡು ಕೂತ್ಕೊಂಡ್ರೆ ಸಕ್ಕದಾಗೈತೆ. ಟೈಮ್ ಆಲ್ರೆಡಿ 2:15. ಇನ್ನು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ನೋಡಬೇಕು. ಇವತ್ತು ಬರೀ ಮಜ್ಜಿಗೆ ಪಾನಕಲ್ಲೇ ಹೊಟ್ಟೆ ತುಂಬ್ಕೊಂಬಿಟ್ಟಿದೆ. ಎಲ್ಲ ಏರಿಯಾದಲ್ಲಿ ಹಂಚ್ತಾ ಇದ್ದಾರೆ ಮಜ್ಜಿಗೆ ಪಾನಕ, ಸಕ್ಕದಾಗಿದೆ. ಚಾಮ್ ಹೋಗೋಣ. ಲೇಡೀಸ್ ಆಲ್ವೇಸ್ ಲೇಟ್. ನಮ್ಮಮ್ಮ ನೀನು ಸ್ಕೂಲ್ಗೆ ಹೋಗ್ತಿದ್ದೆ, ನೀನು ಸ್ಕೂಲ್ಗೆ. ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ಗೈಸ್. ಒಂದು ಕಡೆ ನಿಮ್ಮ ಸ್ಕೂಲ್ಗೆ ಹೋಗೋದು ನೋಡ್ತಿದ್ರೆ ಖುಷಿಯಾಗುತ್ತೆ. ಪ್ಲಸ್ ನನ್ನ ಒಂದು ಚಿಕ್ಕ ವಯಸ್ಸೆಲ್ಲ ನೆನಪಾಗ್ತಾ ಇರುತ್ತೆ. ನಾನು ಹಿಂಗೆಲ್ಲ ಇದ್ದೆ ಚಿಕ್ಕ ವಯಸ್ಸಲ್ಲಿ. ನಮ್ಮ ಅಪ್ಪ ಅಮ್ಮ ನನ್ನ ಎಲ್ಲ ಹಿಂಗೆಲ್ಲ ನೋಡಿಕೊಂಡ್ರು. ಯಾರಿದು? ಓ, ಹೂಸ್ ದಿಸ್ ಗರ್ಲ್? ನೀನು ಹೆಂಡತಿ. ಓ, ದಿಸ್ ಗರ್ಲ್ ಆರ್ ಆಂಟಿ? ವಾಟ್ಸ್ ಯೋರ್ ನೇಮ್ ಮೇಡಮ್? ಐ ಆಮ್ ಸ್ಟಿಲ್ 27. ಓಕೆ. ಓ, ಇವನ್ ಪೀಪಲ್ ಕಾಲ್ ಮೀ ಯಂಗ್. ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿರೋ ವುಮೆನ್, ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಹೋಯ್ತವ್ರೆ. ಗಾಡಿ ನೋಡಿ ಎಷ್ಟು ಸಗದಾಗೈತೆ. ಇಂಪ್ರೆಸಿವ್. ನೀವೇನಾದ್ರೂ ಈ ವ್ಲಾಗ್ ನೋಡ್ತಿದ್ರೆ ಗುಡೆ ಗೊತ್ತಾಗ್ತಾ ಇಲ್ಲ. ಇದೇ ಎಂಟ್ರೆನ್ಸು ಶ್ರೀ ಲೈವ್. ಎಲ್ಲ ಆಲ್ರೆಡಿ ಟೆಂಟ್ಗಳು ಹಾಕವ್ರೆ. ನೋಡಿ, ನಾಳೆ ಫುಲ್ ಅನ್ನದಾನ, ಎಲ್ಲ ಶಾಪಿಂಗ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ತಕ್ಷಣ ನೋಡ್ದ ಅನ್ಕೋ ಖುಷಿ ಆಗೋಯ್ತಾನೆ. ನನಗೆ ಬೇಕಾಯ್ತು ಶ್ರೀ ಬಾಯಿಲಾಂಜನೇಯ ಸ್ವಾಮಿಯ ದೇವಾಲಯ. ಸೊ ಎಲ್ಲರೂ ನಾಳೆ ಅನ್ನದಾನಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮೂರು ಜಾತ್ರೆ. ಏನ್ ಬೇಕೋ ತಗೊಳ್ಳಿ. ಗಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ. ಪರವಾಗಿಲ್ಲ ಕಣೆ. ಲಾಸ್ಟ್ ಟೈಮ್ ಬಂದಾಗ ದೇವಸ್ಥಾನ ಒಂದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಟ್ ಇವಾಗ ಕಟ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಹೇಳಿದೆ ಆಯಿತು. ತೇರ್ ಕಟ್ಟೋದ ತೋರ್ಸು. ಅದು ಇನ್ನೂ ತೇರು ಕಟ್ಟಿಲ್ಲ ನೋಡಿ ಗೈಸ್. ಹಿಂದೆ ತೇರು ಕಟ್ತಾ ಇದ್ದಾರೆ, ಇನ್ನೂ ಕಟ್ಟಿಲ್ಲ. ಲಾಸ್ಟ್ ಟೈಮ್ ನಾವು ತೇರು ಇದು ಜಾತ್ರೆ ದಿನ ಜಾತ್ರೆ ದಿನ ಬಂದಿದ್ರೆ ಅದಕ್ಕೆ ಫುಲ್ ರಶ್. ಇವತ್ತು ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ಜಾತ್ರೆಗೆ. ಸೊ ನೈಟ್ ಎಲ್ಲ ಇಲ್ಲೇ ಸ್ಟೇ ಮಾಡಿ ಅನ್ನದಾನ ಮಾಡಿ ಆಮೇಲೆ ತಗೊಳ್ಳೋಣ. ಅಮ್ಮ ನೀನು ಒಂದು ಸ್ವಲ್ಪ ಹೋಗು, ಮಜ್ಜಿಗೆ ಇದೆಲ್ಲ ಕುಡ್ಬಿಡು. ನೋಡಲ್ ತಾತಿ ಗೈಸ್, ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಏನೂ ಇರಲಿಲ್ಲ, ಸಿಂಪಲ್ ಒಂದು ದೇವಸ್ಥಾನ ಇತ್ತು. ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡ್ರಿ. ಇವಾಗ ಗೋಪುರ ಎಲ್ಲ ಕಟ್ಟಿ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಐತೆ. ಮಂಕಿನ ಇಲ್ಲಿ? ಮಂಕಿ ಎಲ್ಲಿ? ಓ, ಮಂಕಿ ಎಲ್ಲ ಐತಾ? ಓ, ಮಂಕಿ ಐತೆ ಅಲ್ಲಿ. ಬೇಬೆ ಬಹುಶಃ ಈ ಹಬ್ಬದಲ್ಲಿ ಅಷ್ಟೇ ಅನಿಸುತ್ತೆ ಜನ
ಮನ್ಸಾರೆ ಕರೆದು ಎಷ್ಟು ಬೇಕಾದ್ರೂ ಕುಡೀರಿ ಬನ್ನಿ ಬನ್ನಿ ರೋಡಲ್ಲಿ ಹೋಗೋರ್ನೆಲ್ಲ ಬನ್ನಿ ಅಂತ ಹೊಟ್ಟೆ ತುಂಬ ಹಾಂ ಮಗು ಹುಷಾರಪ್ಪ, ಗಟ್ಟಿ ಹಿಡ್ಕೋ. ಕೊಡೋ ಏನಾದರೂ ಒಂದು ತಿನ್ನಕ್ಕೆ. ನಾಸ್ಟಾಲಜಿಕ್ ಮೂಮೆಂಟ್ ಎತ್ಕೊ ಹೇಳ್ತೀರಿ. ಕೊಡು ಚೋಟುಗೆ. ನಾನೇ ಫ್ರೀಯಾಗಿ ಓಸೇಲಿ ಎತ್ಕೊಂಬಂದಿದ್ದೀನಿ, ಅದ್ರಲ್ಲಿ ಇವಳು ಶೇರ್ ಕೇಳ್ತಾಳೆ ನೋಡಿ ಗೈಸ್ ಇದನ್ನ. ಸರ್ ನೀವೇನಾ ಇಷ್ಟೊತ್ತು ಕಾರ್ ಡ್ರೈವ್ ಮಾಡ್ತಿದ್ರಿ? ನಾನೇ. ನೀನೇನಾ? ಹಳ್ಳಿ ವಾಸನೆ ಇಲ್ಲೇ ಇದೆ ನೋಡ್ರಿ. ಈ ಪೆಂಡಲಲ್ಲಿರೋರಿಗೆ ನಮ್ಮ ಮಮ್ಮಿ ಮಾತಾಡಿ ಕೊಡ್ತಿದ್ದೀವಿ. ಸೊ ನಾನೇ ಅವರು ಅಡುಗೆ ಜೊತೆ ಹಾಯ್ ಮಾಡು. ಹಾಯ್. ಫುಲ್ ದೊಡ್ಡ ಫೀಲ್ಡ್ ಕಣೆ. ಕೊಟ್ರಾ? ಲೆಟ್ಸ್ ಗೋ. ನೋಡಿ ಗೈಸ್, ನನ್ನ ಮಗ ಟ್ರೈನ್ ಅಂತೆ, ಇವಾಗ ಇನ್ನು ಬೇರೆ ಸ್ಕೆಚ್ ಹಾಕ್ತಾವನೆ. ಮಾ ಯಾವಾಗಲೂ JCBನೇ ತಗೊಂತೀಯ ಚಾಮು ನೀನು, ಬೇಡ ಮಗನೇ. ನನ್ನ ಮಗ ಇದ್ರಲ್ಲಿ ಆಟ ಆಡ್ತಾನೆ ಇಲ್ವೋ, ನಾನಂತೂ ಫಸ್ಟ್ ಆಟ ಆಡ್ಬಿಡ್ತೀನಿ. ನನಗೆ ಪಾನ್ಗ ಕುಡ್ದು ಹೊಟ್ಟೆ ಊದ್ಕೊಂಡ್ಬಿಟ್ಟೈತೆ ನನಗೆ. ಯಪ್ಪ ಹಂಗೆ ಬಾ, ಹಿಂಗೆ ಇಲ್ಲೇ ಇರ್ತೀವಿ. ಪಲಾವ್ ಎಲ್ಲಿ ಹುಡುಕ್ತಾ ಇದ್ದೀನಿ ನಾನು, ಪಲಾವ್ ಸಿಗ್ತಾ ಇದೆ. ಬರೀ ಪಾನ್ಕ ಮಜ್ಜಿಗೆ ಕೊಡ್ತೀನಿ. ನನ್ನ ಮಗ ಖುಷಿ ಆಗ್ಬಿಡ್ತಾನೆ ಇಲ್ಲಿ ಕರ್ಕೊಂಡು ನೋಡೋದು. ಬರೀ ಮಂಕಿ ಕರ್ಕೊಂಬರೋ ನಾನಾ ಇಲ್ಲೇ ನಾಟ ಸಂಬಂಧಿಲ್ಲ. ಬೇಡ ಕರ್ಕೊಂಬರೋಣ ಬಾರೆ. ಬೇಡ ಸುಮ್ಮನೆ ಆರಾಮ. ಹಾಂ ಒಂದು ಬ್ಯಾಗ್ ಹಾಂ 1000 ಬ್ಯಾಗ್ ತೊಗೊಂಡ್ರು ನಿಂಗೆ ನೆಮ್ಮದಿ ಇರಲ್ಲ. ಇದು ಒಂದೇ ಒಂದು ಚಿಕ್ಕದು ನಾವು ಚಿಕ್ಕದೇ 400 ಅಂತ. ಸರಿ ಚಪ್ಪಲಿ ಬಿಚ್ಚು ಇರು ಚಾಮು, ಇರು ಹಂಗೆ ಇರು. ಎಲ್ಲೋ ಬಜ್ಜಿ ಆಗ್ತಾವಲ್ಲ. ನಾನು ಅನ್ಕೊಂಡೆ ಸ್ಮೆಲ್ ನೋಡ್ಕೊಂಡು ಹಿಡಿತಾಳಲ್ಲ ನಾನು ಹೆಂಡತಿ ಅಂತ. ಹಾಂ ನೋಡೋಣ. ಲೆಟ್ಸ್ ಗೋ. ನೋಡಿ ಇದಕ್ಕೊಂದು 20 ರೂಪಾಯಿ. ಅಲ್ಲಿ ನೋಡಿ ಕಾರು, ಸ್ಪೈಡರ್ ಮ್ಯಾನ್ ಅಂತ. ಅಲ್ಲಿ ನೋಡಿ ಟ್ರೈನು ಎಕ್ಸ್ಪ್ಲೈನ್ ಮಾಡ್ತಾವೆ ನೋಡಿ ತಾತ. ಹಿಯರ್ ಅಮ್ಮ, ಹಿಯರ್ 5 kg 100 ರೂಪಾಯಿ. ಏನು ಈರುಳ್ಳಿ ಹೌದಾ? ಚಿಕ್ಕದು ಪರವಾಗಿಲ್ಲ. ಎಲ್ಲ ತರಕಾರಿ ಇಲ್ಲೇ ತೊಗೊಂಬಿಟ್ರಾ? ಓಯ್ ಎಲ್ಲ ತರಕಾರಿ ಇಲ್ಲೇ ತೊಗೊಂಬಿಟ್ರಾ? ಇಂಟ್ರಡಕ್ಷನ್ ಕೊಡಿಸ್ತೀನಿ. ಹಾಂ ಆಂಟಿ ಇಂಟ್ರಡಕ್ಷನ್ ಕೊಡಿಸ್ತೀನಿ ಬಾ. ಯಾಕೆ? ಆಂಟಿ ಅಷ್ಟೊಂದು ಮಾತಾಡ್ತೀನಿ. ಮಗು ಬರ್ತಾವ ನೋಡು. ಎಗರ್ಕೊಂಡು ಓಡೋದು ನೋಡು. ಮಸಾಲೆ ಪುರಿನೂ ಇಲ್ಲೇ ಪೇ ಮಾಡೋಣ. ಎಲ್ಲ ಒಂದೇ ಕಡೆನೇ ಪೇ ಮಾಡೋದು. ಲೈಟ್ ರೆಡಿ ಸ್ವಲ್ಪ ಇಲ್ಲ ನೆಕ್ಸ್ಟ್ ಜಾತ್ರೆ ಅಲ್ವಾ, ಇದೆಲ್ಲ ಇಡಿ ಸ್ವಲ್ಪ. ನಮ್ಮ ರಾಕಿನೂ ಪ್ಯಾಕ್ ಆದ. ಸೊ ಫೈನಲಿ 9 o'clock ಮನೆಗೆ ರೀಚ್ ಆದ್ರೆ. ಸೊ ಸೈನಿಂಗ್ ಆಫ್ ಫ್ರಮ್ ಮಿಸ್ಟರ್ ಮಿಸಸ್ ರಾಜ್ ಯೂಟ್ಯೂಬ್ ಚಾನಲ್. ವಿಡಿಯೋಲಿ ಬರ್ತಿದ್ಯಾ? ಶೆಲ್ಲು ಡಬಲ್ ಇಲ್ಲ, ಟ್ರಿಪಲ್ ಇದೆ.